ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೊಲೀಸ್ ಇಲಾಖೆ ಬಗ್ಗೆ ಭಯ ದಿನೇ ದಿನೇ ಪುಂಡ ಪೋಖರಿಗಳಿಗೆ ಕಡಿಮೆ ಆಗ್ತಿದೆಯಾ ಅನ್ನೋ ಅನುಮಾನ. ಇದಕ್ಕೆ ಪೂರಕವಾಗಿ ನಡೆದು ಹೋಯಿತು ಇವತ್ತು ಮಂಗಳೂರಿನ ಜೈಲಿನ ಒಳಗೆ ಪ್ಯಾಕೆಟ್ ಎಸೆದ ಪ್ರಕರಣ. ಜೈಲಿಗೆ ಪ್ಯಾಕೆಟ್ನಲ್ಲಿ ಡ್ರಗ್ಸ್ ಅನ್ನ ಸಪ್ಲೈ ಮಾಡಲಾಗ್ತಾ ಇತ್ತಾ? ಜೈಲಿನ ಅಧಿಕಾರಿಗಳನ್ನ ಕೇಳಿದ್ರೆ ಅದು ಟೀ ಕಾಫಿ ಪುಡಿ ಅಂತಾರೆ. ಆದರೆ ಗೃಹ ಸಚಿವರ ಹೇಳಿಕೆ ಪ್ರತಿಕ್ರಿಯೆ ಅದಕ್ಕೆ ತದ್ವಿರುದ್ಧವಾಗಿದೆ. ಡ್ರಗ್ ಯಾರು ತಂದಿದ್ರು, ಅದನ್ನ ಪೆಡ್ಲಿಂಗ್ ಮಾಡಿದವ್ರು ಯಾರು, ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಸೂಚನೆ ನೀಡಲಾಗಿದೆ ಅಂತ ಹೇಳೋ ಮೂಲಕ ಗೃಹ ಸಚಿವರೇ ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ. ಜೈಲಿನ ಒಳಗೆ ಡ್ರಗ್ ಸಪ್ಲೈ ಆಗ್ತಿರೋದು ನಿಜ ಅನ್ನೋದನ್ನ ಜೈಲಿನ ಅಧಿಕಾರಿಗಳು ಟೀ ಪೌಡರ್ ಕಾಫಿ ಪೌಡರ್ ಅಂತಾರೆ. ಗೃಹ ಸಚಿವರು ಡ್ರಗ್ ಪೆಡಲ್ ಮಾಡ್ತಿರೋದು ಯಾರು ಅನ್ನೋದನ್ನ ಪತ್ತೆ ಹಚ್ತೀವಿ ಅಂತಾರೆ. ಮಂಗಳೂರು ಜೈಲು ಕಿಷ್ಕಿಂದೆಯ ರೀತಿಯಲ್ಲಿದೆ. ಹೊಸ ಜೈಲು ಕಟ್ಟಿದ್ದೇವೆ, ಶಿಫ್ಟ್ ಆಗೋವರೆಗೂ ಕಠಿಣ ಪರಿಸ್ಥಿತಿ ಇದೆ. ಈ ರೀತಿ ಚಟುವಟಿಕೆ ಕಂಡು ಬಂದಾಗಲೆಲ್ಲ ಕ್ರಮವನ್ನು ಕೈಗೊಳ್ತಿದ್ದೇವೆ. ಹೊಸ ಜೈಲಿಗೆ ಶಿಫ್ಟ್ ಆದ ಬಳಿಕ ಎಲ್ಲವೂ ಕಂಟ್ರೋಲ್ಗೆ ಬರುತ್ತೆ. ಗೃಹ ಸಚಿವರು ಈ ರೀತಿಯಾದ ಹೇಳಿಕೆಯನ್ನ ನೀಡೋ ಮೂಲಕ ಪರಿಸ್ಥಿತಿ ಔಟ್ ಆಫ್ ಕಂಟ್ರೋಲ್ ಅನ್ನೋದನ್ನ ಒಪ್ಪಿಕೊಂಡ್ಬಿಟ್ರ ಪರೋಕ್ಷವಾಗಿ. ಕೇಳಿಸ್ಕೊಳ್ಳಿ ಗೃಹ ಸಚಿವರ ಹೇಳಿಕೆ. ಈಗ ಮಂಗಳೂರು ಜೈಲು ಭಾಳ ಕಿಷ್ಕಿಂದವಾಗಿದೆ. ಅಲ್ಲಿ ಈಗ ಹೊಸ ಜೈಲನ್ನು ಕಟ್ತಾ ಇದ್ದೇವೆ. ಅದು ಶಿಫ್ಟ್ ಆಗೋವರೆಗೂ ಭಾಳ ಕಠಿಣವಾದ ಪರಿಸ್ಥಿತಿ ಇರುತ್ತೆ. ಈ ರೀತಿ ಡ್ರಗ್ಸು ಅಥವಾ ಬೇರೆ ಬೇರೆ ಅನೈತಿಕ ಚಟುವಟಿಕೆಗಳು ಅಲ್ಲಿ ಆಗೋದು ಕಂಡು ಬಂದಾಗೆಲ್ಲ ಅದಕ್ಕೆ ಕ್ರಮ ತಗೊಂಡಿದ್ದಾರೆ. ಈಗಲೂ ಕೂಡ ಯಾರು ಅದನ್ನು ಡ್ರಗ್ಸ್ ತಂದಿದ್ರು, ಪೆಡ್ಲಿಂಗ್ ಯಾರು ಮಾಡಿದರು, ಸರಬರಾಜು ಯಾರು ಮಾಡಿದ್ರು, ಅದನ್ನೆಲ್ಲವನ್ನು ಕೂಡ ಅವರು ಪರಿಶೀಲನೆ ಮಾಡಿ ಅದ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಈಗಾಗಲೇ ನಾವು ಸೂಚನೆ ಮಾಡಿದ್ದೀವಿ. ಆದ್ದರಿಂದ ಹೊಸದಾಗಿ ಏನು ಜೈಲು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅದು ಬೇಗ ಆದ ತಕ್ಷಣ ಇದೆಲ್ಲ ಕಂಟ್ರೋಲಿಗೆ ಬರುತ್ತೆ. ಈಗ ಮಂಗಳೂರು ಜೈಲು ಭಾಳ ಕಿಷ್ಕಿಂದವಾಗಿದೆ. ಅಲ್ಲಿ ಈಗ ಹೊಸ ಜೈಲು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೊಲೀಸ್ ಇಲಾಖೆ ಬಗ್ಗೆ ಭಯ ದಿನೇ ದಿನೇ ಪುಂಡ ಪೋಖರಿಗಳಿಗೆ ಕಡಿಮೆ ಆಗ್ತಿದೆಯಾ ಅನ್ನೋ ಅನುಮಾನ. ಇದಕ್ಕೆ ಪೂರಕವಾಗಿ ನಡೆದು ಹೋಯಿತು ಇವತ್ತು ಮಂಗಳೂರಿನ ಜೈಲಿನ ಒಳಗೆ ಪ್ಯಾಕೆಟ್ ಎಸೆದ ಪ್ರಕರಣ. ಜೈಲಿಗೆ ಪ್ಯಾಕೆಟ್ನಲ್ಲಿ ಡ್ರಗ್ಸ್ ಅನ್ನ ಸಪ್ಲೈ ಮಾಡಲಾಗ್ತಾ ಇತ್ತಾ? ಜೈಲಿನ ಅಧಿಕಾರಿಗಳನ್ನ ಕೇಳಿದ್ರೆ ಅದು ಟೀ ಕಾಫಿ ಪುಡಿ ಅಂತಾರೆ. ಆದರೆ ಗೃಹ ಸಚಿವರ ಹೇಳಿಕೆ ಪ್ರತಿಕ್ರಿಯೆ ಅದಕ್ಕೆ ತದ್ವಿರುದ್ಧವಾಗಿದೆ. ಡ್ರಗ್ ಯಾರು ತಂದಿದ್ರು, ಅದನ್ನ ಪೆಡ್ಲಿಂಗ್ ಮಾಡಿದವ್ರು ಯಾರು, ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಸೂಚನೆ ನೀಡಲಾಗಿದೆ ಅಂತ ಹೇಳೋ ಮೂಲಕ ಗೃಹ ಸಚಿವರೇ ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ. ಜೈಲಿನ ಒಳಗೆ ಡ್ರಗ್ ಸಪ್ಲೈ ಆಗ್ತಿರೋದು ನಿಜ ಅನ್ನೋದನ್ನ ಜೈಲಿನ ಅಧಿಕಾರಿಗಳು ಟೀ ಪೌಡರ್ ಕಾಫಿ ಪೌಡರ್ ಅಂತಾರೆ. ಗೃಹ ಸಚಿವರು ಡ್ರಗ್ ಪೆಡಲ್ ಮಾಡ್ತಿರೋದು ಯಾರು ಅನ್ನೋದನ್ನ ಪತ್ತೆ ಹಚ್ತೀವಿ ಅಂತಾರೆ. ಮಂಗಳೂರು ಜೈಲು ಕಿಷ್ಕಿಂದೆಯ ರೀತಿಯಲ್ಲಿದೆ. ಹೊಸ ಜೈಲು ಕಟ್ಟಿದ್ದೇವೆ, ಶಿಫ್ಟ್ ಆಗೋವರೆಗೂ ಕಠಿಣ ಪರಿಸ್ಥಿತಿ ಇದೆ. ಈ ರೀತಿ ಚಟುವಟಿಕೆ ಕಂಡು ಬಂದಾಗಲೆಲ್ಲ ಕ್ರಮವನ್ನು ಕೈಗೊಳ್ತಿದ್ದೇವೆ. ಹೊಸ ಜೈಲಿಗೆ ಶಿಫ್ಟ್ ಆದ ಬಳಿಕ ಎಲ್ಲವೂ ಕಂಟ್ರೋಲ್ಗೆ ಬರುತ್ತೆ. ಗೃಹ ಸಚಿವರು ಈ ರೀತಿಯಾದ ಹೇಳಿಕೆಯನ್ನ ನೀಡೋ ಮೂಲಕ ಪರಿಸ್ಥಿತಿ ಔಟ್ ಆಫ್ ಕಂಟ್ರೋಲ್ ಅನ್ನೋದನ್ನ ಒಪ್ಪಿಕೊಂಡ್ಬಿಟ್ರ ಪರೋಕ್ಷವಾಗಿ. ಕೇಳಿಸ್ಕೊಳ್ಳಿ ಗೃಹ ಸಚಿವರ ಹೇಳಿಕೆ. ಈಗ ಮಂಗಳೂರು ಜೈಲು ಭಾಳ ಕಿಷ್ಕಿಂದವಾಗಿದೆ. ಅಲ್ಲಿ ಈಗ ಹೊಸ ಜೈಲನ್ನು ಕಟ್ತಾ ಇದ್ದೇವೆ. ಅದು ಶಿಫ್ಟ್ ಆಗೋವರೆಗೂ ಭಾಳ ಕಠಿಣವಾದ ಪರಿಸ್ಥಿತಿ ಇರುತ್ತೆ. ಈ ರೀತಿ ಡ್ರಗ್ಸು ಅಥವಾ ಬೇರೆ ಬೇರೆ ಅನೈತಿಕ ಚಟುವಟಿಕೆಗಳು ಅಲ್ಲಿ ಆಗೋದು ಕಂಡು ಬಂದಾಗೆಲ್ಲ ಅದಕ್ಕೆ ಕ್ರಮ ತಗೊಂಡಿದ್ದಾರೆ. ಈಗಲೂ ಕೂಡ ಯಾರು ಅದನ್ನು ಡ್ರಗ್ಸ್ ತಂದಿದ್ರು, ಪೆಡ್ಲಿಂಗ್ ಯಾರು ಮಾಡಿದರು, ಸರಬರಾಜು ಯಾರು ಮಾಡಿದ್ರು, ಅದನ್ನೆಲ್ಲವನ್ನು ಕೂಡ ಅವರು ಪರಿಶೀಲನೆ ಮಾಡಿ ಅದ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಈಗಾಗಲೇ ನಾವು ಸೂಚನೆ ಮಾಡಿದ್ದೀವಿ. ಆದ್ದರಿಂದ ಹೊಸದಾಗಿ ಏನು ಜೈಲು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅದು ಬೇಗ ಆದ ತಕ್ಷಣ ಇದೆಲ್ಲ ಕಂಟ್ರೋಲಿಗೆ ಬರುತ್ತೆ. ಈಗ ಮಂಗಳೂರು ಜೈಲು ಭಾಳ ಕಿಷ್ಕಿಂದವಾಗಿದೆ. ಅಲ್ಲಿ ಈಗ ಹೊಸ ಜೈಲು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೊಲೀಸ್ ಇಲಾಖೆ ಬಗ್ಗೆ ಭಯ ದಿನೇ ದಿನೇ ಪುಂಡ ಪೋಖರಿಗಳಿಗೆ ಕಡಿಮೆ ಆಗ್ತಿದೆಯಾ ಅನ್ನೋ ಅನುಮಾನ. ಇದಕ್ಕೆ ಪೂರಕವಾಗಿ ನಡೆದು ಹೋಯಿತು ಇವತ್ತು ಮಂಗಳೂರಿನ ಜೈಲಿನ ಒಳಗೆ ಪ್ಯಾಕೆಟ್ ಎಸೆದ ಪ್ರಕರಣ. ಜೈಲಿಗೆ ಪ್ಯಾಕೆಟ್ನಲ್ಲಿ ಡ್ರಗ್ಸ್ ಅನ್ನ ಸಪ್ಲೈ ಮಾಡಲಾಗ್ತಾ ಇತ್ತಾ? ಜೈಲಿನ ಅಧಿಕಾರಿಗಳನ್ನ ಕೇಳಿದ್ರೆ ಅದು ಟೀ ಕಾಫಿ ಪುಡಿ ಅಂತಾರೆ. ಆದರೆ ಗೃಹ ಸಚಿವರ ಹೇಳಿಕೆ ಪ್ರತಿಕ್ರಿಯೆ ಅದಕ್ಕೆ ತದ್ವಿರುದ್ಧವಾಗಿದೆ. ಡ್ರಗ್ ಯಾರು ತಂದಿದ್ರು, ಅದನ್ನ ಪೆಡ್ಲಿಂಗ್ ಮಾಡಿದವ್ರು ಯಾರು, ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಸೂಚನೆ ನೀಡಲಾಗಿದೆ ಅಂತ ಹೇಳೋ ಮೂಲಕ ಗೃಹ ಸಚಿವರೇ ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ. ಜೈಲಿನ ಒಳಗೆ ಡ್ರಗ್ ಸಪ್ಲೈ ಆಗ್ತಿರೋದು ನಿಜ ಅನ್ನೋದನ್ನ ಜೈಲಿನ ಅಧಿಕಾರಿಗಳು ಟೀ ಪೌಡರ್ ಕಾಫಿ ಪೌಡರ್ ಅಂತಾರೆ. ಗೃಹ ಸಚಿವರು ಡ್ರಗ್ ಪೆಡಲ್ ಮಾಡ್ತಿರೋದು ಯಾರು ಅನ್ನೋದನ್ನ ಪತ್ತೆ ಹಚ್ತೀವಿ ಅಂತಾರೆ. ಮಂಗಳೂರು ಜೈಲು ಕಿಷ್ಕಿಂದೆಯ ರೀತಿಯಲ್ಲಿದೆ.
ಹೊಸ ಜೈಲು ಕಟ್ಟಿದ್ದೇವೆ, ಶಿಫ್ಟ್ ಆಗೋವರೆಗೂ ಕಠಿಣ ಪರಿಸ್ಥಿತಿ ಇದೆ. ಈ ರೀತಿ ಚಟುವಟಿಕೆ ಕಂಡು ಬಂದಾಗಲೆಲ್ಲ ಕ್ರಮವನ್ನ ಕೈಗೊಳ್ತಿದ್ದೇವೆ. ಹೊಸ ಜೈಲಿಗೆ ಶಿಫ್ಟ್ ಆದ ಬಳಿಕ ಎಲ್ಲವೂ ಕಂಟ್ರೋಲ್ಗೆ ಬರುತ್ತೆ. ಗೃಹ ಸಚಿವರು ಈ ರೀತಿಯಾದ ಹೇಳಿಕೆಯನ್ನ ನೀಡೋ ಮೂಲಕ ಪರಿಸ್ಥಿತಿ ಔಟ್ ಆಫ್ ಕಂಟ್ರೋಲ್ ಅನ್ನೋದನ್ನ ಒಪ್ಪಿಕೊಂಡ್ಬಿಟ್ರ ಪರೋಕ್ಷವಾಗಿ. ಕೇಳಿಸ್ಕೊಳ್ಳಿ ಗೃಹ ಸಚಿವರ ಹೇಳಿಕೆ. ಈಗ ಮಂಗಳೂರು ಜೈಲು ಭಾಳ ಕಿಷ್ಕಿಂದವಾಗಿದೆ. ಅಲ್ಲಿ ಈಗ ಹೊಸ ಜೈಲನ್ನು ಕಟ್ತಾ ಇದ್ದೇವೆ. ಅದು ಶಿಫ್ಟ್ ಆಗೋವರೆಗೂ ಭಾಳ ಕಠಿಣವಾದ ಪರಿಸ್ಥಿತಿ ಇರುತ್ತೆ. ಈ ರೀತಿ ಡ್ರಗ್ಸು ಅಥವಾ ಬೇರೆ ಬೇರೆ ಅನೈತಿಕ ಚಟುವಟಿಕೆಗಳು ಅಲ್ಲಿ ಆಗೋದು ಕಂಡುಬಂದಾಗೆಲ್ಲ ಅದಕ್ಕೆ ಕ್ರಮ ತಗೊಂಡಿದ್ದಾರೆ. ಈಗಲೂ ಕೂಡ ಯಾರು ಅದನ್ನು ಡ್ರಗ್ಸ್ ತಂದಿದ್ರು, ಪೆಡ್ಲಿಂಗ್ ಯಾರು ಮಾಡಿದರು, ಸರಬರಾಜು ಯಾರು ಮಾಡಿದರು, ಅದನ್ನೆಲ್ಲವನ್ನು ಕೂಡ ಅವರು ಪರಿಶೀಲನೆ ಮಾಡಿ ಅದ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಈಗಾಗಲೇ ನಾವು ಸೂಚನೆ ಮಾಡಿದ್ದೀವಿ. ಆದ್ದರಿಂದ ಹೊಸದಾಗಿ ಏನು ಜೈಲು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದು ಬೇಗ ಆದ ತಕ್ಷಣ ಇದೆಲ್ಲ ಕಂಟ್ರೋಲಿಗೆ ಬರುತ್ತೆ. ಈಗ ಮಂಗಳೂರು ಜೈಲು ಭಾಳ ಕಿಷ್ಕಿಂದವಾಗಿದೆ. ಅಲ್ಲಿ ಈಗ ಹೊಸ ಜೈಲು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೊಲೀಸ್ ಇಲಾಖೆ ಬಗ್ಗೆ ಭಯ ದಿನೇ ದಿನೇ ಪುಂಡ ಪೋಖರಿಗಳಿಗೆ ಕಡಿಮೆ ಆಗ್ತಿದೆಯಾ ಅನ್ನೋ ಅನುಮಾನ. ಇದಕ್ಕೆ ಪೂರಕವಾಗಿ ನಡೆದು ಹೋಯಿತು ಇವತ್ತು ಮಂಗಳೂರಿನ ಜೈಲಿನ ಒಳಗೆ ಪ್ಯಾಕೆಟ್ ಎಸೆದ ಪ್ರಕರಣ. ಜೈಲಿಗೆ ಪ್ಯಾಕೆಟ್ನಲ್ಲಿ ಡ್ರಗ್ಸ್ ಅನ್ನ ಸಪ್ಲೈ ಮಾಡಲಾಗ್ತಾ ಇತ್ತಾ? ಜೈಲಿನ ಅಧಿಕಾರಿಗಳನ್ನ ಕೇಳಿದ್ರೆ ಅದು ಟೀ ಕಾಫಿ ಪುಡಿ ಅಂತಾರೆ. ಆದರೆ ಗೃಹ ಸಚಿವರ ಹೇಳಿಕೆ ಪ್ರತಿಕ್ರಿಯೆ ಅದಕ್ಕೆ ತದ್ವಿರುದ್ಧವಾಗಿದೆ. ಡ್ರಗ್ ಯಾರು ತಂದಿದ್ರು, ಅದನ್ನ ಪೆಡ್ಲಿಂಗ್ ಮಾಡಿದವ್ರು ಯಾರು, ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಸೂಚನೆ ನೀಡಲಾಗಿದೆ ಅಂತ ಹೇಳೋ ಮೂಲಕ ಗೃಹ ಸಚಿವರೇ ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ. ಜೈಲಿನ ಒಳಗೆ ಡ್ರಗ್ ಸಪ್ಲೈ ಆಗ್ತಿರೋದು ನಿಜ ಅನ್ನೋದನ್ನ. ಜೈಲಿನ ಅಧಿಕಾರಿಗಳು ಟೀ ಪೌಡರ್ ಕಾಫಿ ಪೌಡರ್ ಅಂತಾರೆ. ಗೃಹ ಸಚಿವರು ಡ್ರಗ್ ಪೆಡಲ್ ಮಾಡ್ತಿರೋದು ಯಾರು ಅನ್ನೋದನ್ನ ಪತ್ತೆ ಹಚ್ತೀವಿ ಅಂತಾರೆ. ಮಂಗಳೂರು ಜೈಲು ಕಿಷ್ಕಿಂದೆಯ ರೀತಿಯಲ್ಲಿದೆ. ಹೊಸ ಜೈಲು ಕಟ್ಟಿದ್ದೇವೆ, ಶಿಫ್ಟ್ ಆಗೋವರೆಗೂ ಕಠಿಣ ಪರಿಸ್ಥಿತಿ ಇದೆ. ಈ ರೀತಿ ಚಟುವಟಿಕೆ ಕಂಡು ಬಂದಾಗಲೆಲ್ಲ ಕ್ರಮವನ್ನ ಕೈಗೊಳ್ತಿದ್ದೇವೆ. ಹೊಸ ಜೈಲಿಗೆ ಶಿಫ್ಟ್ ಆದ ಬಳಿಕ ಎಲ್ಲವೂ ಕಂಟ್ರೋಲ್ಗೆ ಬರುತ್ತೆ. ಗೃಹ ಸಚಿವರು ಈ ರೀತಿಯಾದ ಹೇಳಿಕೆಯನ್ನ ನೀಡೋ ಮೂಲಕ ಪರಿಸ್ಥಿತಿ ಔಟ್ ಆಫ್ ಕಂಟ್ರೋಲ್ ಅನ್ನೋದನ್ನ ಒಪ್ಪಿಕೊಂಡ್ಬಿಟ್ರ ಪರೋಕ್ಷವಾಗಿ. ಕೇಳಿಸ್ಕೊಳ್ಳಿ ಗೃಹ ಸಚಿವರ ಹೇಳಿಕೆ. ಈಗ ಮಂಗಳೂರು ಜೈಲು ಭಾಳ ಕಿಷ್ಕಿಂದವಾಗಿದೆ. ಅಲ್ಲಿ ಈಗ ಹೊಸ ಜೈಲನ್ನು ಕಟ್ತಾ ಇದ್ದೇವೆ. ಅದು ಶಿಫ್ಟ್ ಆಗೋವರೆಗೂ ಭಾಳ ಕಠಿಣವಾದ ಪರಿಸ್ಥಿತಿ ಇರುತ್ತೆ. ಈ ರೀತಿ ಡ್ರಗ್ಸು ಅಥವಾ ಬೇರೆ ಬೇರೆ ಅನೈತಿಕ ಚಟುವಟಿಕೆಗಳು ಅಲ್ಲಿ ಆಗೋದು ಕಂಡುಬಂದಾಗೆಲ್ಲ ಅದಕ್ಕೆ ಕ್ರಮ ತಗೊಂಡಿದ್ದಾರೆ. ಈಗಲೂ ಕೂಡ ಯಾರು ಅದನ್ನು ಡ್ರಗ್ಸ್ ತಂದಿದ್ರು, ಪೆಡ್ಲಿಂಗ್ ಯಾರು ಮಾಡಿದರು, ಸರಬರಾಜು ಯಾರು ಮಾಡಿದರು, ಅದನ್ನೆಲ್ಲವನ್ನು ಕೂಡ ಅವರು ಪರಿಶೀಲನೆ ಮಾಡಿ ಅದ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಈಗಾಗಲೇ ನಾವು ಸೂಚನೆ ಮಾಡಿದ್ದೀವಿ. ಆದ್ದರಿಂದ ಹೊಸದಾಗಿ ಏನು ಜೈಲು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದು ಬೇಗ ಆದ ತಕ್ಷಣ ಇದೆಲ್ಲ ಕಂಟ್ರೋಲಿಗೆ ಬರುತ್ತೆ. ಈಗ ಮಂಗಳೂರು ಜೈಲು ಭಾಳ ಕಿಷ್ಕಿಂದವಾಗಿದೆ. ಅಲ್ಲಿ